ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯಾಕೆ ನಮ್ಮನ್ನ ನಂಬಿಸ್ಬಿಟ್ಟು ಮೋಸ ಮಾಡ್ತಾರೆ? ಇದಕ್ಕೆ ಕಾರಣ ಏನು? ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ಸ್. ಯಾಕೆ ನಂಬಿಸಿದ್ರು? ಮೋಸ ಮಾಡೋ ಅವಶ್ಯಕತೆ ಏನಿತ್ತು? ಅವ್ರಿಗೇನು ಆಗೋದೇ ಇಲ್ವಾ? ಮನಸ್ಥಿತಿ ಇಲ್ವಾ ಅವ್ರಿಗೆ? ಮನುಷ್ಯತ್ವ ಇಲ್ವಾ ಅವ್ರಿಗೆ? ಸೊ ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಯಾಕೆ ನಂಬಿಸಿದ್ರು? ರೀಸನ್ ಏನದಕ್ಕೆ? ಸೊ ಅದನ್ನ ಒಂದೊಂದು ನೋಡ್ತಾ ಹೋಗೋಣ. 5 ಪಾಯಿಂಟ್ ನ ಶೇರ್ ಮಾಡ್ತೀನಿ, 5 ಟಿಪ್ ನ ಶೇರ್ ಮಾಡ್ತೀನಿ, 5 ವಿಚಾರಗಳನ್ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 30ಗೆ ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ, ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಂತ ಹೇಳಿದ್ರೆ, ನಿಮ್ಮನ್ನ ನಂಬಿಸಿರ್ತಾರೆ, ಅವ್ರು ನಂಬಿರಲ್ಲ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಿಮ್ಮನ್ನ ನಂಬಿಸಿರ್ತಾರೆ, ಬಟ್ ಅವ್ರು ನಂಬಿರಲ್ಲ ನಿಮ್ಮನ್ನ. ಅವರನ್ನ ನೀವು ನಂಬಬೇಕು. ಆತರ ನಿಮ್ಮನ್ನ ನಂಬಿಸಿರ್ತಾರೆ. ಅದು ಚಿನ್ನ, ರನ್ನ, ಮತ್ತೊಂದು ವಾಟ್ ಎವರ್ ಏನೋ, ಅವ್ರ ಮೇಲೆ ನಂಬಿಕೆ ಬರ್ಬೇಕು ನಿಮ್ಗೆ ಕಂಪ್ಲೀಟ್ ಆಗಿ. ಆ ತರದಲ್ಲಿ ಬಿಹೇವ್ ಮಾಡ್ತಾರೆ. ಆ ತರದಲ್ಲಿ ನಡವಳಿಕೆಯಲ್ಲಿ, ಗುಣದಲ್ಲಿ, ಸಮಯ ಕೊಡೋದ್ರಲ್ಲಿ, ಪ್ರೀತಿ ತೋರಿಸೋದ್ರಲ್ಲಿ ಎಲ್ಲಾ ತರದ ಆಕ್ಟ್ ಮಾಡಿರ್ತಾರೆ. ಇಂಟೆನ್ಷನ್ ಅವ್ರಿಗೆ ಮಾತ್ರ ಗೊತ್ತಲ್ಲ. ನಿಮ್ಮಿಂದ ಏನ್ ಕೆಲಸ ಆಗ್ಬೇಕು, ಏನ್ ಮಾಡಕ್ ಬಂದಿದೀನಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಿರ್ಬೇಕಾದ್ರೆ, ಬಟ್ ಅವ್ರು ನಿಮ್ಮನ್ನ ನಂಬಿರಲ್ಲ. ನಿಮ್ ಮೇಲೆ ಅನುಮಾನ ಇರುತ್ತೆ. ಅಂಡ್ ನಂಬ್ಕೊಂಡು ಅವ್ರಿಗೇನ್ ಆಗ್ಬೇಕಾಗಿದೆ. ಸೊ ನಿಮ್ಮೊಟ್ಟಿಗೆ ಲಾಂಗ್ ಟರ್ಮ್ ಹೋಗ್ಬೇಕು ಅಂತಾನು ಇರಲ್ಲ ಮೆಂಟಾಲಿಟಿ ಯಾವ್ದು. ಹಂಗಿರ್ಬೇಕಾದ್ರೆ ಅವರು ಆಬ್ವಿಯಸ್ಲಿ ಏನಂತ ಹೇಳಿದ್ರೆ, ನಿಮ್ಮನ್ನ ನಂಬಿಸಿ ಮೋಸ ಮಾಡ್ಬೇಕು ಅಂತಾನೆ ಉದ್ದೇಶ ಇಟ್ಕೊಂಡ್ ಬಂದಿರೋರು. ಸೊ ಅವಾಗ ಏನಾಗುತ್ತೆ, ಎಲ್ಲದಕ್ಕೂ ಶುರುವಾತಲ್ಲಿ ತುಂಬಾ ಚೆನ್ನಾಗಿ ನಿಮ್ಗೆ ಸಮಯ ಕೊಡ್ತಾರೆ, ಮಾತಾಡ್ತಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ನಿಮ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ತಾರೆ. ನನ್ನ ಬಿಟ್ರೆ ಜಗತ್ತಲ್ಲಿ ಯಾರು ಇಲ್ಲ ಆ ಕಂಫರ್ಟ್ನೆಸ್ ಕೊಡ್ಲಿಕ್ಕೆ ಅಂತೇಳಿ ಆ ಒಂದು ಫೀಲ್ ಕೊಡ್ತಾರೆ. ನಿಮಗೊಂದು ನಂಬಿಕೆ ಬರ್ಬೇಕು. ಅಬ್ಬಾ, ಏನ್ ನಂಬಿಕೆಗೆ ಜನ ಇವರು, ನಂಬಿಕೆ ಯಾವ್ದೇ ಕಾರಣಕ್ಕೂ ಇಂಥವ್ರು ನೋಡಿ ಕಲಿಬೇಕು, ಎಷ್ಟು ನಂಬ್ತಾರೆ ಅಂತ ನಿಮ್ಗೆ ಅನಿಸ್ಬೇಕು. ಅಷ್ಟು ಚೆನ್ನಾಗಿ ನಂಬಿಸ್ತಾರೆ. ಆಮೇಲೆ ಹೋಗ್ತಾ ಗೊತ್ತಾಗತ್ತೆ, ಬೆನ್ನಲ್ಲಿ ಚೂರಿ ಆಗ್ಬಿಟ್ರಲ್ಲ ಅಂತೇಳಿ. ಸೊ ಇಷ್ಟು ಚೆನ್ನಾಗಿ ನಂಬಿಸಕ್ ಕೆಲಸ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್, ನಾವು ಆಪ್ಷನಲ್ ಅಂತ ಇದ್ದಾಗ ಅವ್ರ ಪಾಲಿಗೆ ನೋಡಿ, ಎಷ್ಟೋ ಜನ ಮಲ್ಟಿಪಲ್ ಅವರಿಗೆ ಅವಕಾಶಗಳಿದ್ದಾಗ ಅಂಡ್ ಅವ್ರ ಇಂಟೆನ್ಷನ್ ರಾಂಗ್ ಇದ್ದಾಗ ನಮ್ಮನ್ನ ಆಪ್ಷನಲ್ ಆಗ್ತಾರ ಟ್ರೀಟ್ ಮಾಡ್ತಿರ್ತಾರೆ. ಬಟ್ ಅವ್ರಿಗಷ್ಟೇ ಗೊತ್ತಿರುತ್ತೆ ಅದು ಏನು ಆಪ್ಷನಲ್. ಇವ್ರು ಅಷ್ಟೇನೆ, ಜಸ್ಟ್ ಇದೊಂದು ನಂದೇನ್ ಫಂಡ್ ಆಗಿದೆ ಅದು ಮುಗಿಯೋ ತನಕ, ನಂದೇನ್ ಗೇಮ್ ಇದೆ ಅದು ಮುಗಿಯೋ ತನಕ ಆಪ್ಷನಲ್ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನಮ್ಮನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಿರ್ತಾರೆ. ಮೆಜಾರಿಟಿ ನೀವೇ ಎಲ್ಲ ಅಲ್ಲ ಅವ್ರ ಲೈಫ್ ಅಲ್ಲಿ. ನೀವೆಲ್ಲೋ ಒಂದ್ ಕಡೆ ಒಂದ್ ಯಾವ್ದೋ ಪುಟ, ಒಂದ್ ಬುಕ್ ಇದೆ ಅಂದ್ರೆ ಆ ಬುಕ್ ಅಲ್ಲಿ ಯಾವ್ದೋ ಒಂದು ಪುಟ ನೀವು ಅಷ್ಟೇನೆ, ಬುಕ್ಕೇ ನೀವಲ್ಲ ಆಕ್ಚುಲಿ. ಸೊ ಹಂಗ್ ಥಿಂಕ್ ಮಾಡ್ತಿರ್ಬೇಕಾರೆ ಇದ್ಯಾಕೆ ಹಂಗ ಅವ್ರಿಗೆ ಯೋಚನೆ ಬರುತ್ತೆ ಅಂದ್ರೆ, ಅವ್ರು ನಿಮ್ಮನ್ನ ಕಂಪ್ಲೀಟ್ಲಿ ಯೂಸ್ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ. ಉದ್ದೇಶ ಲಾಂಗ್ ಟರ್ಮ್ ಅಲ್ಲಿ ನಿಮ್ ಜೊತೆಗೆ ಒಂದ್ ಸಸ್ಟೈನ್ ಆಗಿ ಮದುವೆ ಅಥವಾ ಸಂಬಂಧ ಈ ತರ ಬೆಳೆಸ್ಕೊಂಡು ಮೋಸ ಆಗ್ದಿರಂಗೆ ಇರ್ಬೇಕು ಅನ್ನೋದು ಇಲ್ವೇ ಇಲ್ಲ ಅವ್ರ ಮೈಂಡ್ ಅಲ್ಲಿ ಅಂದ್ಮೇಲೆ. ಸೊ 100% ಅದಂತೂ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಅವರು ಪ್ರೀತಿನೇ ಮಾಡಿರಲ್ಲ ಆಕ್ಚುಲಿ. ಇದಕ್ಕೆ ಪ್ರೀತಿ ಅಂತಾನು ಹೇಳ್ಕೂಡುದು. ಲೈಕ್ ಪ್ರೀತಿ ಅಂದ ತಕ್ಷಣ ಕೆಲವರು ಆಕ್ಟ್ ಮಾಡ್ತಾರೆ, ಇಲ್ಲಿ ನಂಬೋದು ಕಷ್ಟ ಆಗದೆ ಬಹಳ, ಹಂಗಿದ್ಮೇಲೆ ಇಂಥವ್ರು ನಂಬೋದು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಿಲ್ಲ. ಕೆಲವರು ಸೇಮ್ ಆಸ್ ಯೂಶುವಲ್ ಹೆಂಗಿರ್ಬೇಕು ಹಂಗೇನೆ, ಬಟ್ ನಂಬಿದ್ಮೇಲೆ ಮೋಸ ಹೋದ್ಮೇಲೆ ತಾನೇ ಗೊತ್ತಾಗೋದು ನಮ್ಗೆ. ಸೊ ಅಲ್ಲಿ ತನಕ ಏನೂ ಗೊತ್ತಾಗಲ್ಲ. ಕೆಲವೊಂದ್ಸಲ ಫೈಂಡ್ ಔಟ್ ಗೊತ್ತಾಗ್ಬಿಡ್ತಾರೆ. ಲೈಕ್ ಅವರು ಮಧ್ಯದಲ್ಲಿ ಕೆಲವೊಂದಿಷ್ಟು ಆಟ ಆಡ್ತಿರ್ತಾರೆ, ಅವಾಗ ಗೊತ್ತಾಗ್ಬಿಡ್ತಾರೆ. ಬಟ್ ಕೆಲವರು ಬಹಳ ಜಾಣ್ಮೆಯಿಂದ ಸೂಕ್ಷ್ಮವಾಗಿ ಆಟ ಆಡ್ತಿರ್ತಾರೆ. ಲೈಕ್ ಅವ್ರು ಪ್ರೀತಿ ಮಾಡ್ತಿರಲ್ಲ, ಅಷ್ಟೇ ಚೆನ್ನಾಗಿ ನಂಬಿಸ್ತಾ ಬರ್ತಾರೆ, ಪ್ರೀತಿನೇ ಮಾಡ್ತಾ ಇದೀನಿ ಅನ್ನೋ ಹಾಗೆ. ಸೊ ಹಾಗಿರ್ಬೇಕಾದ್ರೆ ಡೆಫಿನೆಟ್ಲಿ ಗೊತ್ತಾಗ್ತಿರಲ್ಲ. ಸೊ ಅಲ್ಲಿ ಸ್ವಲ್ಪ ನಾವು ಎಷ್ಟೇ ಕೇರ್ ಇದ್ರೂ ಕಡಿಮೆ ಆಗುತ್ತೆ. ಬಟ್ ಕೇರ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ, ಬಟ್ ಕಷ್ಟ. ಬಟ್ ಅವ್ರ ಮನ್ಸಲ್ಲಿ ಮಾತ್ರ ಪ್ರೀತಿ ಇರಲ್ಲ. ಇದು ಅವ್ರ ಮನಸ್ಸಿನ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಬೇಕಿದ್ದು ಪಡ್ಕೊಳ್ಳೋಕ್ಕೋಸ್ಕರ ಯಾಕೆ ನಂಬಿಸ್ಬಿಟ್ಟು ಮೋಸ ಮಾಡ್ತಾರೆ ಅಂದ್ರೆ, ಅವ್ರಿಗೇನ್ ಬೇಕಿರುತ್ತಲ್ಲ. ಈಗ ಒಂದು ಹೊಳೆ ಇದೆ ಅನ್ಕೊಳ್ಳೋಣ, ಈ ದಡದಿಂದ ಆ ದಡಕ್ಕೆ ಸೇರ್ಬೇಕಲ್ಲ. ಅವಾಗ ಹೆಂಗೇನೆ ಬಳಸ್ಕೋತೀವಲ್ಲ ನಾವು, ದೋಣಿನೋ ಹುಟ್ಟಾಕ್ತಿರ್ತೀರಲ್ಲ, ಸೊ ಅದನ್ನು ಹಂಗ್ ಬಳಸ್ಕೋತೀವಲ್ಲ. ಸೇಮ್ ಆಸ್ ಯೂಶುವಲ್ ನಮ್ಮನ್ನ ಬಳಸ್ಕೋತಾರೆ ಅವ್ರ ಲೈಫ್ ಅಲ್ಲಿ ಏನೋ ಒಂದ್ ಕಾರಣಕ್ಕೆ. ಸೊ ಹಂಗ್ ಬಳಸ್ಕೊಂಡಾಗ ಏನು ಮಾಡಕ್ ಆಗಲ್ಲ, ರೈಟ್? ಸೊ ಬಳಸ್ಕೊಬೇಕು ಅಂತ ಹೇಳಿನೇ ಅವರು ಇಂಟೆನ್ಷನ್ ಫುಲ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಅಂತವ್ರಿಗೆ ನಾವ್ ಹೇಳ್ತೀವಲ್ಲ, ನಂಬಿಸಿ ಯಾಕೆ ಮೋಸ ಮಾಡಿದ್ರು ಅಂದ್ರೆ ಅವ್ರ ಉದ್ದೇಶನೇ ಮೋಸ ಇರೋದು ಆಕ್ಚುಲಿ. ಸೊ ಹಂಗಿರ್ಬೇಕಾದ್ರೆ ನಂಬಿಸ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಟೈಮ್ ಪಾಸ್ಗೋಸ್ಕರ ಕೆಲವ್ರು ಹಂಗೂ ಇರ್ತಾರೆ. ಪ್ರೀತಿ ಈಗ ನಿಮ್ಗೆ ಟೈಮ್ ಪಾಸ್ ಮಾಡ್ತಿದ್ರೆ ನೀವ್ ಒಪ್ಕೊಳ್ಳಲ್ಲ, ನಿಮ್ಮ ಹತ್ರ ಅದನ್ನ ಹೇಳೋ ಹಾಗಿಲ್ಲ. ಬಟ್ ಸ್ಲೋಲಿ ಅದನ್ನ ಮೈಂಡ್ ಸೆಟ್ ಮಾಡ್ತಾ ಹೋಗೋಣ ಅಂತ ಕೆಲವ್ರು ಏನಂದ್ರೆ ಟೈಮ್ ಪಾಸ್ ಅಂತ ಬರ್ತಾರೆ, ನಿಮ್ಮನ್ನ ನಿಜ ಅಂತ ನಂಬಿಸ್ತಾರೆ. ಬಿಕಾಸ್ ನೀವು ಅವ್ರೊಟ್ಟಿಗೆ ನಿಜವಾಗ್ಲೂ ಕನೆಕ್ಟ್ ಆಗ್ಬೇಕಲ್ಲ ಅವ್ರಿಗೆ ಟೈಮ್ ಪಾಸ್ ಆಗಕ್ಕೆ. ಟೈಮ್ ಪಾಸ್ ಅಂತ ಹೇಳಿದ್ರೆ ನೀವು ನಂಬಲ್ಲ, ಮ್ಯಾಟ್ರ್ ಅಲ್ಲಿ ಇರೋದು. ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೈಮ್ ಪಾಸ್ಗೋಸ್ಕರ ಬರ್ತಾರೆ ಕೆಲವರು. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಟೈಮ್ ಪಾಸು ಅಂತ. ಅದು ಟೈಮ್ ಅವ್ರದ್ದು ಆ ಒಂದು ಪೀರಿಯಡ್ ಮುಗಿದ ತಕ್ಷಣ ಮತ್ತೆ ನಿಮ್ ಜೊತೆಗೆ ಯಾಕಿರ್ಬೇಕು, ಅವ್ರು ಬಂದಿರೋದೇ ಟೈಮ್ ಪಾಸ್ಗೋಸ್ಕರ ಅಲ್ವಾ. ಸೊ ಇಷ್ಟೆಲ್ಲಾ ರೀಸನ್ ಇರುತ್ತೆ. ಈ ರೀಸನ್ಗಳಿಗೋಸ್ಕರನೇ ಎಷ್ಟೋ ಜನ ನಂಬಿಸಿ ಮೋಸ ಮಾಡ್ತಾರೆ. ಅಂಡ್ ನಂಬಿಸೋದು ಯಾಕೆ ಅಂದ್ರೆ, ನೀವು ನಂಬಲಿ ಅಂತ. ನೀವು ನಂಬಿದ್ಮೇಲೆ ತಾನೇ ಅವ್ರೊಟ್ಟಿಗೆ ಕನೆಕ್ಟ್ ಆಗೋದು.
ಕನೆಕ್ಟ್ ಆದ್ಮೇಲೆ ತಾನೇ ಇದೆಲ್ಲ ಅವ್ರಿಗೆ ಏನ್ ಬೇಕೋ ಅದೆಲ್ಲ ಸಿಗೋಕ್ ಸಾಧ್ಯ ಇದೆ. ಇಷ್ಟೇ ಇದು ವಿಚಾರ ಇರುವಂತದ್ದು. ಸೊ ಈ ಸ್ವಾರ್ಥದ ಮೇಲೆ ಬಂದಿರ್ತಾರೆ. ಯಾಕೆ ನಿಮ್ಮ ನಂಬಿಕೆ ಮೋಸ ಮಾಡ್ತಾರೆ, ನಿಮ್ ನಂಬಿಕೆಗೆ ದ್ರೋಹ ಮಾಡ್ತಾರೆ, ನಮ್ಸ್ ಯಾಕೆ ಮೋಸ ಮಾಡ್ತಾರೆ ಅಂದ್ರೆ ಇಷ್ಟು ರೀಸನ್ ಇರುತ್ತೆ. ಅಷ್ಟು ರೀಸನ್ಗೋಸ್ಕರ ಮೋಸ ಮಾಡ್ತಾರೆ. ಐ ಹೋಪ್ ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ. ಯಾವ ಕಾರಣಕ್ಕೆ ನಂಬಿಸಿ ಮೋಸ ಮಾಡ್ತಾರೆ ಅಥವಾ ಏನ್ ಮನಸ್ಸಲ್ಲಿ ಇಂಟೆನ್ಷನ್ ಇರುತ್ತೆ ಅದನ್ನ ನಾನು ನಿಮ್ಗೆ ಸ್ಮಾಲ್ ಟಿಪ್ಸ್ ತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ.